ಹೇಳಿ ಅತ್ತೆ. ಅತ್ತೆ ನಿಮ್ಗೆಲ್ಲ ಅರ್ಥ ಆಗ್ತಿದ್ಯಾ? ಹೇಳಿ ಅತ್ತೆ, ನೀವು ಸರಿ ಹೋಗ್ತಿದ್ದೀರಾ? ಅತ್ತೆ ಪ್ಲೀಸ್ ಹೇಳಿ, ಹೇಗೆ ಗೊತ್ತಾಯ್ತು? ಏನತ್ಗೆ? ಏನು ಇಲ್ವಲ್ಲ. ಅಮ್ಮನ ಹತ್ರ ಏನೋ ಮಾತಾಡ್ತಿದ್ರಿ. ಹಾಗೆ ಸುಮ್ಮನೆ ಕ್ಯಾಶುಯಲ್ ಆಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅದ್ಗೆ ಬೆಳಗ್ಗೆ ಆಗಿದ್ದ ವಿಷಯ ಗೊತ್ತಾಯ್ತು. ವಿಷಯ ಕೇಳಿ ಕೈ ಕಾಲೇ ಆಡಿಲ್ಲ. ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಗತಿ ಅದ್ಗೆ? ಮನೇಲಿ ಏನೇನೋ ಆಗ್ತಿದೆ. ಇದೇನಾದ್ರೂ ಆಗಿದ್ದಿದ್ರೆ ನಮಗೆಲ್ಲ ಜೀರ್ಣಿಸ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು. ಸದ್ಯ ದೇವ್ರ ದೊಡ್ಡವನು, ಹಾಗೆಲ್ಲ ಆಗಕ್ಕೆ ಬಿಟ್ಟಿಲ್ಲ. ಹಾ, ದೇವ್ರ ದೊಡ್ಡ. ನನ್ನನ್ನು ಕಾಪಾಡಿದ್ದು ಆ ದೇವರು ನನ್ನ ಕಣ್ಮುಂದೆನೇ ಇದ್ದಾರೆ. ಅತ್ತೆನೇ ನನ್ನ ಪಾಲಿನ ದೇವರು. ಥ್ಯಾಂಕ್ಸ್ ಅತ್ತೆ. ನನಗಿನ್ನೊಂದು ಜನ್ಮ ಕೊಟ್ಟು ನನ್ನ ಪಾಲಿಗೆ ದೇವ್ರು ಹಾಕ್ಬಿಟ್ರಿ ನೀವು. ಥ್ಯಾಂಕ್ ಯು. ಅತ್ತೆಗೆ ಮಾತ್ರೆ ಕೊಟ್ಟಿಯಾ? ಇಲ್ಲ ಅದ್ಗೆ, ಇವಾಗ ಕೊಡಬೇಕು. ಸರಿ ಕೊಡು, ರೆಸ್ಟ್ ಮಾಡಲಿ. ನಾ ಬರ್ತೀನಿ. ಇರಿ ಅದ್ಗೆ. ಥ್ಯಾಂಕ್ ಯು. ಸದ್ಯ ಈ ವಿಷಯ ಇಲ್ಲಿಗೆ ಮುಗಿದೋಯ್ತು. ನಾನು ಸರಿ ಹೋಗಿದ್ದೀನಿ ಅನ್ನೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಸದ್ಯ ಒಂದು ದೊಡ್ಡ ಅನಾಹುತ ಆಗೋ ತಪ್ಪಿದ್ದಲ್ಲ, ಅತ್ತೆ ಬಂದು ತಪ್ಪಿಸಿದ್ದು. ಆದರೆ ಅತ್ತೆಗೆ ವಿಷಯ ಹೇಗೆ ಗೊತ್ತಾಯ್ತು? ಅತ್ತೆ ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಹೇಗೆ ತಡೆದ್ರು? ಏನಿದು ಒಂದು ಅರ್ಥ ಆಗ್ತಿಲ್ವಲ್ಲ. ಕೂತ್ಕೊಳ್ರಿ. ಏನು ಅಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೀರಲ್ಲ? ಚಚ್ಚಿ ಏನೂ ಇಲ್ಲ, ಸುಮ್ಮನೆ ಕೂತಿದೆ ಅಷ್ಟೇ. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಮೊದಲು ಸಾರಿ, ನಾನು ನಿಮ್ಗೆ ಹೇಳ್ದೇನೆ, ನಿಮ್ಮ ಹತ್ರ ಕನ್ಸಲ್ಟ್ ಮಾಡ್ದೇನೆ ನಿಮ್ಮ ಸೀಮಂತನ ಸಿಂಪಲ್ ಆಗಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬಟ್ ಆಮೇಲೆ ಫ್ಲ್ಯಾಶ್ ಆಯಿತು, ನಿಮ್ಗೊಂದು ಮಾತು ಹೇಳಿಲ್ವಲ್ಲ ಅಂತ. ಈಗ ಹೇಳಿ, ನಿಮ್ಮ ಸೀಮಂತ ಹೇಗಾಗಬೇಕು ಅಂತ ನಿಮ್ಮ ಆಸೆ. ಎಲ್ಲ ನಿಮ್ಮ ಆಸೆ ಪ್ರಕಾರನೇ ಆಗಲಿ. ನೀವು ಹೇಗೆ ಹೇಳ್ತೀರೋ ಹಾಗೆ, ಯಾಕೆಂದರೆ ಇದು ನಿಮ್ಮ ಫಂಕ್ಷನ್, ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್. ಪ್ಲೀಸ್ ಹೇಳಿ. ಹಾಗಾಗಬೇಕು ಹೀಗಾಗಬೇಕು ಅಂತ ಏನಿಲ್ಲ, ನೀವು ಹೇಗೆ ಪ್ಲಾನ್ ಮಾಡ್ತೀರಾ ಹಾಗೆ ಆಗಲಿ, ಸಿಂಪಲ್ ಆಗಿ ಇರಲಿ. ಏನ್ರಿ ನೀವು, ನಿಮ್ಗೆ ಯಾವುದೇ ನಿರೀಕ್ಷೆಗಳೇ ಇಲ್ವಲ್ರಿ? ಗೌತಮ್ ಅವರೇ, ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ, ನನಗೆ ನಿಮ್ಮಿಂದ ನಿಮ್ಮ ಹೊರತಾಗಿ ಇನ್ಯಾವ ನಿರೀಕ್ಷೆನೂ ಇಲ್ಲ. ನೀವು ನನ್ನ ಪಾಲಿಗೆ ದೊಡ್ಡ ಗಿಫ್ಟು, ದೊಡ್ಡ ಸರ್ಪ್ರೈಸು. ನೀವು ನನ್ನ ಜೊತೆ ಇದ್ರೆ ಅಷ್ಟೇ ಸಾಕು, ನಾನು ಖುಷಿಯಾಗಿರ್ತೀನಿ. ಥ್ಯಾಂಕ್ ಯು, ಸೋ ಸ್ವೀಟ್ ಆಫ್ ಯು. ನೀವು ಹೆಣ್ಮಕ್ಳು ಅಪ್ಪ ಅಮ್ಮ ಮನೆ ಎಲ್ಲರನ್ನೂ ಬಿಟ್ಟು ಬಂದಿರ್ತೀರಾ. ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ನಿಮ್ಮನ್ನು ನೆಮ್ಮದಿಯಾಗಿ ಇಡೋದು ಪಾರ್ಟ್ನರ್ ಆಗಿ ನಮ್ಮ ಡ್ಯೂಟಿ. ಸೊ ನೀವು ಖುಷಿಯಾಗಿದ್ದೀರಾ ಅಂದರೆ ನಾನು ನನ್ನ ಪಾತ್ರವನ್ನು ಸರಿಯಾಗಿ ನಿಭಾಯಿಸಿದ್ದೀನಿ ಅಂತ ನನಗೊಂದು ಸಮಾಧಾನ. ನೀವು ಬಿಡಿ, ಯಾವ ಪಾತ್ರ ಕೊಟ್ಟರು ಅದನ್ನು ನಿಭಾಯಿಸ್ತೀರಾ. ಎಷ್ಟಾದರೂ ಮಿಸ್ಟರ್ ಪರ್ಫೆಕ್ಟ್ ಅಲ್ವಾ? ಆಯ್ತು ಟೀಚರ್. ಥ್ಯಾಂಕ್ ಯು ಟೀಚರ್. ಓಕೆ, ರೇಗಿಸ್ತಿದ್ರಲ್ವಾ? ಆಗಲಿ. ಇಲ್ಲಪ್ಪ, ಈಗ ಸರಿ, ಸೀಮಂತನ ಸಿಂಪಲ್ ಆಗೇ ಮಾಡೋಣ. ಬಟ್ ಎಲ್ಲಿ ಮಾಡೋದು ಅಂತ ಇದೇನು ಹೀಗೆ ಕೇಳ್ತಿದ್ದೀರಾ? ಸೀಮಂತ ಯಾವಾಗಲೂ ಗಂಡನ ಮನೆಯಲ್ಲ ಅಲ್ವಾ ಮಾಡೋದು? ಗೊತ್ತು, ಬಟ್ ನನಗೆ ಒಂದು ಆಲೋಚನೆ ಬಂದಿದೆ. ಸೀಮಂತನ ದೇವಸ್ಥಾನದಲ್ಲಿ ಮಾಡಿದ್ರೆ ಹೇಗೆ ಚೆನ್ನಾಗಿರುತ್ತಲ್ವಾ? ದಟ್ಸ್ ನೈಸ್. ಸರಿ, ಅಮ್ಮನ ಒಂದು ಮಾತು ಕೇಳ್ತೀನಿ, ಅವ್ರ ಒಪಿನಿಯನ್ ಏನು ಅಂತ ತಿಳ್ಕೊಳ್ಳೋಣ. ಬೆಸ್ಟ್. ಮಾತಾಡ್ಕೊಂಡ್ಬರ್ತೀನಿ. ಬಾಯ್. ಹಾಗೋತಾ ಬಾ, ಕೂತ್ಕೋ. ಅಮ್ಮ ಏನು? ಅಮ್ಮ, ಅದೇ ಭೂಮಿಕಾ ಸೀಮಂತದ ವಿಷಯ ಮಾತಾಡಬೇಕಾಗಿತ್ತು. ಹೇಳು. ನಾವು ಮನೇಲಿ ಈ ಫಂಕ್ಷನ್ ಮಾಡಿ ಬರೀ ಕ್ಲೋಸ್ ಸರ್ಕಲ್ನ ಇನ್ವೈಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ನನಗೆ ಈಗ ಇನ್ನೊಂದು ಆಲೋಚನೆ ಬಂತು. ಏನು? ನಾವು ಯಾಕೆ ಸೀಮಂತನ ದೇವಸ್ಥಾನದಲ್ಲಿ ಮಾಡಬಾರ್ದು ಅಂತ. ಗುಡ್ ಗೌತಮ್, ವೆರಿ ಗುಡ್. ತುಂಬಾ ಡಿಫ್ರೆಂಟ್ ಆಗಿದೆ ಐಡಿಯಾ. ನನ್ನ ಲೈಫ್ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಅಲ್ಲ ಸಿಸ್ಟರ್? ಗೌತಮ್, ನನಗೇನು ಪ್ರಾಬ್ಲಮ್ ಇಲ್ಲ, ಹಾಗೆ ಮಾಡೋಣ. ಗೌತಮ್, ನನಗೂ ಒಂದು ಐಡಿಯಾ ಹೊಳಿತು. ಭೂಮಿಕಾಗೆ ಬೇಬಿ ಶವರ್ ಯಾಕೆ ಮಾಡಬಾರ್ದು? ಈ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ತಾರಲ್ಲ, ಆ ಥರ. ಬರೇ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಲ್ಲ ಸಿಸ್ಟರ್, ಪೋಸ್ಟ್ ಡಿವೋರ್ಸ್ ಫೋಟೋ ಶೂಟ್ ಕೂಡ ಬಂದಿದೆ. ಅಣ್ಣ, ಈಗ ಅದೆಲ್ಲ ಬೇಕಾ? ಬೇಡಾಗಿತ್ತು, ಆದ್ರೆ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗ್ಲಿ ಅಂತ ಹೇಳಿದೆ ಸಿಸ್ಟರ್. ಅದೇ ನೀನೇನು ಹೇಳ್ತಾ ಇದ್ದೆ, ನಾನು ಮತ್ತೆ ಬಾಯ್ ಹಾಕ್ಬಿಟ್ಟೆ. ಅಯ್ಯೋ, ಕಂಟಿನ್ಯೂ. ನಾನು ಎಲ್ಲಿದ್ದೆ? ಅದೇ ಬೇಬಿ ಶವರ್. ಭೂಮಿಕಾಗೆ ಫೋಟೋ ಶೂಟ್ ಮಾಡಿದ್ರೆ ಚೆನ್ನಾಗಿರತ್ತಲ್ವಾ? ಚೆನ್ನಾಗಿದೆ ಐಡಿಯಾ, ಮಾಡಿಸ್ಬೋದಮ್ಮ, ಮಾಡಿಸೋಣ. ಸರಿ, ಅದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಪ್ಲಾನ್ ಮಾಡ್ಕೋ. ಹಾಂ, ಸರಿ.
ಏನ್ ಸಿಸ್ಟರ್ ನಿನ್ ಲೀಲೆ? ಚಿವುಟೋದು ನೀನೆ ಮತ್ತೆ ಜೋಗಳ ತೂಗೋದು ನೀನೆ. ಈ ಕಡೆಯಿಂದ ಬರ್ತೀಯ ಗಾಯ ಮಾಡ್ತೀಯ, ಆ ಕಡೆಯಿಂದ ಬರ್ತೀಯ ಮೂಲ ಮತ್ತೀಯ. ಅಲ್ಲಿ ನೋಡಿದ್ರೆ ಗೌತಮ್ ಶ್ರೀಮಂತ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ, ನೀನ್ ನೋಡಿದ್ರೆ ಫೋಟೋ ಶೂಟ್ ಮಾಡೋಂತ ಐಡಿಯಾ ಕೊಡ್ತೀಯ. ಅಲ್ಲ, ನನಗೊಂದು ಡೌಟು, ನಿನ್ನ ಯೋಚನೆ ಏನು, ಅಲ್ಲಿ ನಿನ್ನ ಕಾರ್ಯತಂತ್ರ ಏನು ಅಂತ. ಅವಳು ಫೋಟೋ ಶೂಟ್ ಮಾಡಿಸ್ಲಿ ಅಣ್ಣ. ಮುಂದಕ್ಕೆ ಅವಳ ಫೋಟೋಗೆ ಹಾರ ಹಾಕಿ ದೀಪ ಹಚ್ಚೋದಕ್ಕೆ ಫೋಟೋ ಬೇಕಲ್ವಾ? ಓಹೋ, ಫೋಟೋ ಶೂಟ್ ಮೊದಲು ಮಾಡಿಸಿ ಆಮೇಲೆ ಡೈರೆಕ್ಟ್ ಶೂಟ್ ಮಾಡ್ತೀಯನು. ಸೂಪರ್ ಸಿಸ್ಟರ್, ಸೂಪರ್ ಕೆ ಸೂಪರ್. ನಾನು ಯಾವತ್ತೂ ಹೇಳ್ತಿದ್ದ ಹಾಗೆ ನಿನ್ ತಲೆ ಅಂದ್ರೆ ತಲೆ, ಅದಕ್ಕೆ ಬೆಲೆ ಕಟ್ಟೋಕೆ ಆಗಲ್ಲ. ಏನು ಹಾಗೆ ನೋಡ್ತಾ ಇದೆಯಾ? ಏನಿಲ್ಲ, ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೆ. ನನ್ನ ಗಂಡ ನಾನು ನೋಡಬಾರ್ದಾ? ಮತ್ತೆ ಕೆಲಸ ಜೋರ? ನಿಮಗೆ ಬಿಡಿ, ಶಾನ ಕೆಲಸ ಇರ್ತದೆ. ಆದರೆ ಸ್ವಲ್ಪ ನಾನು ಹೇಳೋದನ್ನು ಕೇಳಿ. ಹೀಗೆ ಡಬಲ್ ಕೆಲಸ ಮಾಡ್ತಾ ಇದ್ರೆ ಅದು ಆರೋಗ್ಯಕ್ಕೆ ಹಾನಿಕಾರಕ. ಏಯ್, ಏನು ಕಿಂಡಲ್ಲ? ಇಲ್ಲಪ್ಪ, ಕಿಂಡಲಲ್ಲ, ಕಾಳಜಿ ರೀ. ನಿಮ್ಮಲ್ಲಿರೋ ಅತಿಯಾದ ಕಾಳಜಿ. ಈ ಥರ ಡಬಲ್ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಮನಸ್ಸಿಗೂ ಒಳ್ಳೇದಲ್ಲ, ನಿಮ್ಮ ಮೈಗೂ ಒಳ್ಳೇದಲ್ಲ. ಅದಕ್ಕೆ ಹೇಳ್ತೀನಿ ಅಷ್ಟೇ. ನೀವು ನೋಡಿದರೆ ಅದನ್ನು ಕಿಂಡಲ್ಲು ಅಂತ ಹೇಳ್ತಾ ಇದ್ದೀರಲ್ಲ, ನನ್ನ ಭಾವನೆನೇ ಅರ್ಥ ಆಗಲ್ಲಪ್ಪ. ನಿನ್ನ ಭಾವನೆಗಳು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನನಗೆ. ನಾನೇನು ಚಿಕ್ಕ ಮಗು ಅಲ್ಲ, ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಈ ನಡುವೆ ಸ್ವಲ್ಪ ಜಾಸ್ತಿನೇ ಚಿಗುರ್ಕೊಂಬಿಟ್ಟಿದ್ಯಾ. ಬೇಕಾಬಿಟ್ಟು ಮಾತಾಡ್ತಾ ಇದೆಯಾ? ಏಕೆ? ಮತ್ತಿನ್ನೇನು ಮಾಡೋದು? ನೀವು ಬೇಕಾಬಿಟ್ಟು ನಡ್ಕೋಬೇಕಾದ್ರೆ ನಾನು ಸುಭಾಷಿತ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತದ? ಮಾತಾಡ್ತೀನಿ. ನನ್ನ ಬಾಯಿನ ಮುಚ್ಚೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇಷ್ಟು ದಿನ ಒಂದು ಲೆಕ್ಕ ಆದರೆ ಇನ್ಮೇಲೆ ಬೇರೆ ಲೆಕ್ಕ. ಎಲ್ಲ ನೋಡಿಕೊಂಡು ಸಹಿಸ್ಕೊಂಡಿದ್ದೆ, ಎಲ್ಲ ಗೊತ್ತಿದ್ರೂ ಸುಮ್ಮನೆ ಇದ್ದೆ. ನಿಮ್ಗೈತಲ್ಲ ಆ ಸೆಕೆಂಡ್ ಸೆಟಪ್ಪು, ಅಕ್ರಮ ಸಂಬಂಧ, ಅದ್ರ ಬಗ್ಗೆ ಭಾವನವರಿಗೆ ಮನೆಯವರಿಗೆ ಹೇಳಬಾರ್ದು ಅಂತಿದ್ದೆ. ಆದರೆ ಇವಾಗ ಹೇಳ್ತೀನಿ. ಇನ್ಮೇಲೆ ಸುಮ್ಮನೆ ಇರೋ ಪ್ರಶ್ನೆನೇ ಇಲ್ಲ. ಸತಿ ಸಾವಿತ್ರಿ ಥರ ಇದ್ದು ನನಗೂ ಸಾಕಾಗಿ ಹೋಗೈತೆ. ಇನ್ಮೇಲೆ ನೋಡಿ ನನ್ನ ವರ್ಷ ಹೆಂಗಿರ್ತೈತೆ ಅಂತ. ನೀವ ಅಂತ ನೋಡೇ ಬಿಡೋಣ. ನೀವು 1 ಬಾಂಬ್ ಹಾಕಿದ್ರೆ ನಾನು 10 ಬಾಂಬ್ ಹಾಕ್ತೀನಿ. ಏನೇ ಎದುರಿಸ್ತಾ ಇದೆಯಾ? ಇಲ್ಲ, ವಿಷಯ ಗೊತ್ತಿರಲಿ ಅಂತ ಹೇಳ್ತೀನಿ. ಆಮೇಲೆ ನಾನು ಹೇಳಲೇ ಇಲ್ಲ ಅಂತೇಳಿ ಆಗಬಾರ್ದಲ್ವಾ? ಅದಕ್ಕೆ ಇಷ್ಟು ದಿನ ನಾನು ಕಾದೆ ನೀವು ಬದಲಾಗ್ತೀರಾ ಅಂತ. ಆದರೆ ಯಾಕೋ ನೀವು ನಿಮ್ಮ ಚಾಡಿನ ಬಿಡೋ ಥರ ಕಾಣಿಸ್ತಾ ಇಲ್ಲ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಯಾವುದಕ್ಕೂ ತಯಾರಾಗಿರಿ. ಯಾವಾಗ ಏನು ಬೇಕಿದ್ರೂ ಆಗ್ಬೋದು. ಏನು ಬೇಕಿದ್ರೂ ಆಗ್ಬೋದು. ಹಾಂ ಮಲ್ಲಿ, ಸ್ವಲ್ಪ ದಿನದ ಮುಂಚೆ ಇದೇ ರೂಮಲ್ಲಿ ಯಾರೋ ನಿಂತ್ಕೊಂಡು ಬಿಲ್ಡಪ್ ಕೊಡ್ತಿದ್ರು ಮಲ್ಲಿ. ಹಾಗೆ ಮಾಡ್ಬಿಡ್ತೀನಿ, ಹೀಗೆ ಮಾಡ್ಬಿಡ್ತೀನಿ, ಮನೇಲಿ ಯಾರಿಗೂ ಹೇಳ್ದಿರಾ ನಾನೇ ಅದನ್ನು ಫೇಸ್ ಮಾಡ್ತೀನಿ, ಚಾಲೆಂಜ್ ಮಾಡ್ತೀನಿ, ನಿಮ್ಮನ್ನು ಬದಲಾಯಿಸಿ ಸರಿಗೆ ದಾರಿ ತಂದು ನಿಲ್ಸೇ ಬಿಡ್ತೀನಿ ಅಂತ. ಏಕೆ ಆಗಲ್ವಾ? ಸೋತೋಗ್ಬಿಟ್ಟಿ ಅಮ್ಮಲ್ಲಿ. ಇಂಥ ಗತಿ ಬರಬಾರ್ದಿತ್ತು. ಹೋಗ್ಲಿ ಪಾಪ, ಇಷ್ಟು ದಿನ ನಾನು ಸೇವೆ ಮಾಡಿದ್ದಕ್ಕೆ ನಿಂಗೆ ಇನ್ನೊಂದು ಅವಕಾಶ ಕೊಡ್ತೀನಿ. ಟ್ರೈ ಮಾಡು. ನನ್ನನ್ನು ಸರಿ ದಾರಿಗೆ ತರಕ್ಕಾಗುತ್ತಾ ಇಲ್ವಾ, ನನ್ನನ್ನು ಬದಲಾಯಿಸೋಕ್ಕೆ ಆಗುತ್ತಾ ಇಲ್ವಾ ಅಂತ ಯಾಕೆ ಇನ್ನೊಂದು ಪ್ರಯತ್ನ ಪಡಬಾರ್ದು? ನೀನು ನೋಡೇ ಬಿಡ್ತೀನಿ ನಾನು, ನೀನು ಗೆಲ್ತೀಯೋ ಅಥವಾ ನಾನು ಗೆಲ್ತೀನ ಅಂತ. ಆಯಿತು, ಇದು ಒಂಥರ ಸಂದಾಗೈತೆ. ನಾನು ಇದಕ್ಕೂ ತಯಾರಾಗಿದ್ದೀನಿ. ಇನ್ನು 3 ತಿಂಗಳಲ್ಲಿ ನಾನು ನಿಮ್ಮನ್ನು ಬದಲಾಯಿಸ್ತೀನಿ. ನಿಮ್ಮನ್ನು ನನ್ನ ಹತ್ರ ಉಳ್ಕೊಳ್ಳೋ ಥರ ಮಾಡೇ ಮಾಡ್ತೀನಿ. ನೋಡ್ತಾ ಟೈಮ್ 3 ತಿಂಗಳು. ಯು ಮೀನ್ 90 days. ತಗೋ. ಒಂದು ವೇಳೆ ಮಲ್ಲಿ ಅಷ್ಟರಲ್ಲಿ ನಿನ್ನ ಕೈಲಿ ನನ್ನನ್ನು ಬದಲಾಯಿಸೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಅಂದರೆ 91ನೇ ದಿನಕ್ಕೆ ದಿಯಾ ಕತ್ತಲ್ಲಿ ನಾನು ಕಟ್ಟಿರೋ ತಾಳಿ ಇರುತ್ತೆ. ಆಯಿತು, ನೋಡೋಣ. ನೋಡ್ತೀಯ? ಆಲ್ ದ ಬೆಸ್ಟ್. ಸಿಸ್ಟರ್, ಏನಾದ್ರೂ ಐಡಿಯಾ ಬಂತಾ?
ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡು. ನೀನು ಯೋಚನೆ ಮಾಡ್ತಿದ್ರೆ ನಿನಗೆ ಸೂಪರ್ ಸುಪ್ರೀಂ ಐಡಿಯಾಗಳು ಬರುತ್ತೆ. ಯಾಕಂದರೆ ಮನೆ ಹಾಳು ಐಡಿಯಾ ಕೊಡೋದ್ರಲ್ಲಿ ನೀನು ಎತ್ತಿದ ಕೈ ಅಲ್ವಾ. ಅಂಡರ್ಸ್ಟ್ಯಾಂಡ್ ಸಿಸ್ಟರ್, ನೀನು ತುಂಬ ಬ್ರಿಲಿಯಂಟ್ ಅಲ್ವಾ, ಅದಕ್ಕೆ ಹೇಳಿದೆ. ಯೋಚನೆ ಮಾಡು. ಅಣ್ಣ ಐಡಿಯಾ ಬಂತು. ಹೌದಾ, ಏನದು? ಅದು ಪಾಟ್ ಇದೆಯಲ್ಲ, ಪಾಟ್, ಅದನ್ನ ತಗೊಂಡು ಭೂಮಿಕಾ ತಲೆ ಮೇಲೆ ಹಾಕ್ಬಿಡೋಣ. ಏನು ಹೇಳ್ತಿದ್ಯಾ ಸಿಸ್ಟರ್? ಒಳ್ಳೆ ಪ್ಲ್ಯಾನ್ ಅಣ್ಣ. ಆ ಪಾಟ್ ಏನಾದರೂ ಅವಳ ತಲೆ ಮೇಲೆ ಬೀಳೋ ಥರ ಆದರೆ ಆ ಪಾಟ್ ಆಕ್ಸಿಡೆಂಟ್ ಆಗಿ ಬಿದ್ದಿರೋ ಥರನೂ ಇರುತ್ತೆ, ಅವಳು ಉಳಿಯೋದೂ ಇಲ್ಲ. ಸಿಸ್ಟರ್, 100% ಸಾವು ಖಚಿತ. ಜೀವನವೆಂಬ ಚೆಸ್ ಆಟದಲ್ಲಿ ನೀನೊಂದು ಗ್ರ್ಯಾಂಡ್ ಮಾಸ್ಟರ್ ಇದ್ದಂಗೆ ಸಿಸ್ಟರ್. ಎಷ್ಟಾದರೂ ಕ್ರಿಮಿನಾಲಜಿ ಡಿಪಾರ್ಟ್ಮೆಂಟಿಗೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಲ್ವಾ ನೀನು? ಒಳ್ಳೆ ಪ್ಲಾನ್ ಸಿಸ್ಟರ್. ಯಾರಿಗೂ ಅನುಮಾನ ಬರದಿರೋ ಥರ ಅವಳ ಕಥೆನ ಹಂಗೇ ಮುಗಿಸಿಬಿಡ್ಬೋದು. ಹೌದಣ್ಣ, ಇದು ಖಂಡಿತ ವರ್ಕೌಟ್ ಆಗುತ್ತೆ. ಅವಳು ಕೆಳಗಡೆ ವಾಕ್ ಮಾಡಬೇಕಾದ್ರೆ ನಾನು ಮೇಲೆ ಬ್ಯಾಲ್ಕನಿಯಿಂದ ಪಾಟ್ ಅವಳ ತಲೆ ಮೇಲೆ ಹಾಕ್ಬಿಡ್ತೀನಿ. ಹಾಂ, ಒಂದು ಕೆಲಸ ಮಾಡು. ನೀನು ಬಾಲ್ಕನಿಲಿ ಪಾಟನ್ನು ಕೈಲಿ ಹಿಡ್ಕೊಂಡು ಕಾಯ್ತಾ ಇರು. ಯಾಕೆಂದರೆ ಅವಳು ಬರುವಾಗ ಅವಳ ಕಣ್ಣಿಗೆ ನೀನು ಕಾಣಿಸ್ಬಾರ್ದಲ್ಲ. ಫೋನ್ ಟಚ್ಚಲ್ಲಿರು. ನಾನು ಅವಳು ಬರ್ತಿದ್ದಂಗೆ ಸಿಗ್ನಲ್ ಕೊಡ್ತೀನಿ. ನೀನು ಪಾಟನ್ನು ತಳ್ಳಿ ಸೈಲೆಂಟಾಗಿ ಎಸ್ಕೇಪ್ ಆಗು. ಅವಳು ಪಾಟ್ ಅವಳ ತಲೆ ಮೇಲೆ ಬಿದ್ದು ಅವಳು ಸ್ಪಾಟಲ್ಲಿ ಡ್ಯಾಮೇರ್. ಅವಳ ಕತೆ ಶ್ರೀರಮಾರಮಣ ಗೋವಿಂದ ಗೋವಿಂದ ಪೂಡೈ ಡೈ ಡೈ ಡೈ. ಏನು ಸಿಸ್ಟೆ? ಸಿಸ್ಟರ್, ಏನು ನೋಡ್ತಾ ಇದೀಯಾ? ಅದು ಅಣ್ಣ, ನಾವು ಮಾತಾಡಿದ್ದನ್ನ ಯಾರೋ ಬಂದು ಕದ್ದು ಕೇಳಿಸ್ಕೊಂಡ್ರು ಅಂತ ಅನ್ನಿಸ್ತು. ಯಾರು ಇಲ್ಲ, ನೀನು ಭ್ರಮೆ. ಬಾ ಹೋಗೋಣ. ಬಾ ಸಿಸ್ಟರ್. ಯಾಕೆ ಪುಸ್ತಕ ಇಷ್ಟ ಆಗ್ತಿಲ್ವಾ? ಸ್ಟೋರಿ ಬುಕ್ ಓದ್ಲಾ? ಯಾಕಂದ? ಏನ್ರಿ ಒಬ್ಬೊಬ್ಬರೇ ಮಾತಾಡ್ಕೊತಾ ಇದ್ರಾ? ಏನು ಸಮಾಚಾರ? ಇವತ್ತು ಯಾಕೋ ಮೂಮೆಂಟ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಹೌದಾ? ಹಾ, ಆಗ್ಲಿಂದ ಡಿಶುಮ್ ನಡೀತಾನೆ ಇದೆ. ಅರೆ ಭಾಗ್ಯ ಸಿಗ್ಲಿಲ್ವಲ್ಲ? ಏನ್ರಿ, ಏನು ಮೂಮೆಂಟೇ ಇಲ್ಲ? ಆಗುತ್ತೆ ರೀ. ಹಲೋ ಮಗಳೇ, ನಿನ್ನ ಮೂಮೆಂಟ್ನ ಎಂಜಾಯ್ ಮಾಡೋ ಸಂಭ್ರಮ ಬರೀ ನಿಮ್ಮ ಅಮ್ಮನಿಗೆ ಮಾತ್ರ ಸಿಕ್ಕಿದ್ರೆ ಸಾಕಾ? ನಿಮ್ಮ ಅಪ್ಪನಿಗೆ ಆ ಭಾಗ್ಯ ಇಲ್ವಾ? ಹಲೋ, ನನ್ನ ಮೇಲೆ ಸ್ವಲ್ಪ ಕರುಣೆ ಪ್ರೀತಿ ತೋರಿಸು ಪುಟ. ನೋಡು, ನೀನು ಹೊರಗಡೆ ಬಂದ ತಕ್ಷಣ ನಿನ್ಗೆ ಏನು ಬೇಕೋ ಎಲ್ಲಾನು ಕೊಡಿಸ್ಬಿಡ್ತೀನಿ. ಒಂದೇ ಒಂದ್ಸತಿ ಓದಿಬಿಟ್ಟು ಪ್ಲೀಸ್ ಪ್ಲೀಸ್ ಪ್ಲೀಸ್. ಓದಿರ್ಲಿಲ್ಲ ಅಲ್ವಾ? ಇಲ್ಲ. ಯಾಕೆ ಹೇಳಿ? ಯಾಕೆ? ಮಗನ ಹೋಗ್ಬಿಟ್ಟು ನೀವು ಮಗಳು ಅಂದ್ರೆ ಹೆಂಗ್ ಓದಿತಾನೆ? ಕೈ ಕೊಡಿ, ಜೋರಾಗಿ ಓದಿಯಪ್ಪ ಮಗನೇ. ನಡೆದ್ರ ಮಗನೇ ಅದು. ಏನಿಲ್ಲ, ಅದು ಹೆಣ್ಣು ಮಗುನೇ ರೀ. ಅಪ್ಪನಿಗೆ ಯಾಕೆ ಬೇಜಾರು ಮಾಡಬೇಕು ಅಂತ ಒದೀತು ಅಷ್ಟೇನೆ. ಹೆಂಗರಳೋದು? ನೀವು ಏನೇನೋ ಹೇಳಕ್ ಬರ್ಬೇಡಿ. ನೀವು ಏನೇನೇನು ಹೇಳ್ತಾ ಇರೋದು? ಅದು ಮಗಳೇ ನಿನ್ನ ಮಗಳೇ ತಾನೇ. ನೋಡ್ರಿ ಅಪ್ಪನ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತಾ ಇದ್ದಾಳೆ ನನ್ನ ಮಗಳು. ಹಾಗೆಲ್ಲ ಏನೂ ಇಲ್ಲ, ಅದು ಮಗನೇ. ಅದು ಅಮ್ಮನ ಮಗ. ನೀವು ಮಗಳು ಅಂದ್ರಲ್ಲ, ಆ ಕೋಪಕ್ಕೆ ಓದಿದ್ದಾನೆ ಅಷ್ಟೇ. ಏನಿಲ್ಲ ನೋಡಿ, ಅಪ್ಪ ಹೇಳಿದ ಮಾತನ್ನ ಎಷ್ಟು ಚೆನ್ನಾಗಿ ನೀಟಾಗಿ ಪಾಲಿಸ್ತಾ ಇದ್ದಾಳೆ. ಇದು ನನ್ನ ಮಗಳು ರೀ, ನನ್ನ ಮಗಳು. ಗೌತಮೋರೆ, ನೀವು ಈ ರೀತಿ ಮಗಳು ಅಂತ ಹೇಳ್ಬೇಡಿ, ನಂಗೆ ಭಯ ಆಗುತ್ತೆ. ಅಲ್ಲ, ಆಮೇಲೆ ನಿಮ್ಮ ಮಾತು ಕೇಳಿ ನಂಗೆ ನಿಜವಾಗ್ಲೂ ಮಗಳು ಹುಟ್ಬಿಟ್ರೆ ನಿಮ್ಮ ಹಾರ್ಟಲ್ಲಿ ನನಗೆ ಅಂತ ಮೀಸಲಿಟ್ಟಿರೋ ಜಾಗದಲ್ಲಿ ಮನೇನೆ ಕಟ್ಬಿಡ್ತಾಳವಳು. ದಯವಿಟ್ಟು ನೀವು ಹಾಗೆಲ್ಲ ಅನ್ಕೋಬೇಡಿ. ನೋಡಿ, ನನ್ನ ಹೃದಯ ಸಿಂಹಾಸನದಲ್ಲಿ ನೀವು ಯಾವಾಗಲೂ ವಿರಾಜಮಾನರಾಗಿರ್ತೀರ. ಸಿಂಹಾಸನದ ಕುರ್ಚಿ ಮೇಲೆ ನೀವು ಕೂತಿರ್ತೀರಾ, ನಿಮ್ಮ ಮಡ್ಲಲ್ಲಿ ನನ್ನ ಮಗಳು ಕೂತಿರ್ತಾಳೆ. ಹಾಗಾಗಿ ನಿಮ್ಮ ಜಾಗ ಯಾರು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ನನ್ನ ಮೊದಲನೇ ಮಗು ನೀವೇ. ಪ್ರಾಮಿಸ್? ಪ್ರಾಮಿಸ್. ಇವಳು ಎರಡನೇ ಮಗಳು ಅಲ್ವಾ ಪುಟ್ಟ? ಮಗ.
ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಪುಟ. ಗುಡ್ ಮಾರ್ನಿಂಗ್ ಫ್ರೆಂಡ್. ಟಿಫನ್ ಆಯ್ತಾ? ಆಯ್ತು. ಮೇಡಮ್ ನಮಗೂ ಸ್ವಲ್ಪ ಏನಾದರೂ ಹೇಳ್ಕೊಡಿ ಮೇಡಮ್. ನಾಳೆಯಿಂದ ಟ್ಯೂಷನ್ ಬರಲಾ? ಸೃಜನ್ ಅವರೇ, ಮೇಡಮ್ ಸುಮ್ಮನೆ ತಮಾಷೆ ಮಾಡಿದೆ ಬಿಡಿ ಮೇಡಮ್. ಹೌದು ಸೃಜನ್ ಅವರೇ, ತುಂಬಾ ದಿವಸದಿಂದ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಅಂತಿದ್ದೆ. ಅದೇನು ಕೇಳಿ ಮೇಡಮ್. ನೀವು ಮುಂಚೆ ಎಲ್ಲೋ ಕೆಲಸ ಮಾಡ್ತಿದ್ರಿ ಅಂತ ಹೇಳ್ತಿದ್ರಲ್ವಾ, ಎಲ್ಲಿ? ಏನು ಮೇಡಮ್ ಇದು, ನಾವಿಬ್ಬರು ಫಸ್ಟ್ ಟೈಮ್ ಸಿಕ್ಕಿದ್ದೇ ಮರ್ತ್ಬಿಟ್ಟಿದ್ದೀರಲ್ಲ. ಕ್ಯಾಬ್ ಓಡಿಸ್ಬೋಗಲ್ವಾ ಮೇಡಮ್? ನೀವು ಭೂಮಿಕಾ ಮೇಡಮ್ ಅವ್ರು ಸಿಕ್ಕಿದ್ದು ಕ್ಯಾಬ್ ಡ್ರೈವರ್ ಆಗಿದೆ. ಅಯ್ಯೋ, ಅದು ನೆನಪಿದೆ. ಅದಲ್ಲ, ಅದಕ್ಕೆ ಮುಂಚೆ ಏನಾಗಿದ್ರಿ ಅಂತ. ಅದು ಯಾವುದೋ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಿದ್ರಲ್ಲ, ಅಲ್ಲೇನಾಯ್ತು ಅಂತ. ಅಯ್ಯೋ, ಅದೊಂದು ದೊಡ್ಡ ಕತೆ ಮೇಡಮ್. ಕತೆ ಅಲ್ಲ, ವ್ಯತೆ ಅಂದ್ರೂ ತಪ್ಪಿಲ್ಲ ಮೇಡಮ್. ಹೌದಾ? ಅಂಥದ್ದೇನಾಯ್ತಲ್ಲಿ? ಮೇಡಮ್ ನೀವು ಯಾರಿಗೂ ಹೇಳಲ್ಲ ಅಂದರೆ ಹೇಳ್ತೀನಿ. ಆಯ್ತು, ಹೇಳಲ್ಲ. ಅದೇನಾಯ್ತಂತ ಹೇಳಿ. ಆ್ಯಕ್ಚುಲಿ ನನ್ನ ಲೈಫು ಎಲ್ಲ ಕಡೆಯಿಂದನೂ ಲೇ ಆಫ್ ಆಗೋಯ್ತು ಮೇಡಮ್. ಕಂಪ್ನಿ ಕಾಲೆತ್ಕೋತು ಅಂತ ಸುಮ್ಮನೆ ಟ್ಯಾಪೆ ಹಚ್ಕೊಂಡು ಓಡಾಡ್ತಿದ್ದೀನಿ ಅಷ್ಟೇ. ಸತ್ಯ ಹೇಳಬೇಕು ಅಂದರೆ ನಿಜ ಬೇರೆನೇ ಇದೆ ಮೇಡಮ್. ಒಳ್ಳೆ ಕೆಲಸ, ಒಳ್ಳೆ ಕಂಪ್ನಿ ಎಲ್ಲ ಚೆನ್ನಾಗೇ ಇತ್ತು ಮೇಡಮ್. ಚೆನ್ನಾಗೂ ನಡ್ಕೊಂಡು ಹೋಗ್ತಿತ್ತು. ಸ್ವರ್ಗಕ್ಕೆ 3 ಗೇಣು ಅಂತಾರಲ್ಲ ಮೇಡಮ್, ಆ ಥರ ಇತ್ತು ಮೇಡಮ್. ಆದರೆ ಅದು ಯಾರು ಕೆಟ್ಟು ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಮೇಡಮ್. ಒಂದು ಫೈನ್ ಡೇ ನಮ್ಮ ಕಂಪ್ನಿಲಿ ಯಾರೋ ಒಬ್ಬ ನಮಕರಂ ನನ್ನ ಮಗ ಮಾಡಿದ ತಪ್ಪನ್ನ, ಫ್ರಾಡ್ನ ನನ್ನ ತಲೆ ಕಟ್ಬಿಟ್ರು ಮೇಡಮ್. ನಾನಲ್ಲ ಅಂತ ಎಷ್ಟೇ ಬಡ್ಕೊಂಡ್ರು ಬೇಡ್ಕೊಂಡ್ರು ಯಾರೂ ನನ್ನ ಮಾತು ಕೇಳಲಿಲ್ಲ ಮೇಡಮ್. ಆ್ಯಕ್ಚುಲಿ ಇದೇ ವಿಷಯವಾಗಿ ನಾನು ಅರೆಸ್ಟ್ ಕೂಡ ಆದೆ ಮೇಡಮ್. ಅಷ್ಟೇ ಆಗಿದ್ರೆ ಪರವಾಗಿಲ್ಲ ಮೇಡಮ್. ನನ್ನ ಹಣೆ ಬರಹದ ಮೇಲೆ ಬರೆ ಎಳೆಯೋ ಥರ ಯಾರೋ ಒಬ್ಳು ನೀಚ್ ಹೆಂಗಸು ಬಂದು ನನ್ನ ವಿರುದ್ಧವಾಗಿ ಸಾಕ್ಷಿ ಹೇಳಿ ಬತ್ತಿ ಇಟ್ಟೋಗ್ಬಿಟ್ಲು ಮೇಡಮ್. ಅಂದ್ರೆ ಅವತ್ ನಾನು ರಾಜೇಂದ್ರ ಭೂಪತಿ ಅವ್ರ ಮಾತು ಕೇಳ್ಕೊಂಡು ಸುಳ್ಳು ಸಾಕ್ಷಿ ಹೇಳಿದ್ದು ಇವ್ರ ವಿರುದ್ಧನಾ? ನೋಡಿದ್ರ ಮೇಡಮ್, ಇದನ್ನ ಕೇಳಿ ನಿಮಗೆ ಇಷ್ಟು ಶಾಕ್ ಆಯಿತು, ಇನ್ನು ನನಗೆ ಹೆಂಗಾಗಿರ್ಬೇಡ ಮೇಡಮ್. ಬ್ಯಾಕ್ ಟು ಬ್ಯಾಕು ಸಿಡ್ಲೊಡ್ದಂಗೆ ಆಗೋಯ್ತು ಮೇಡಮ್. ಅವಳು ಯಾರೋ ಹೇಳಿ ಸುಳ್ಳು ಸಾಕ್ಷಿಯಿಂದ ನಾನು ಸ್ವಲ್ಪ ದಿನ ಜೈಲಲ್ಲೇ ಮುದ್ದೆ ಮುರಿಯೋಗಾಯ್ತು ಮೇಡಮ್. ಆಮೇಲೆ ಹೆಂಗೋ ಯಾರ್ದೋ ಸಹಾಯದಿಂದ ಆಚೆ ಬಂದೆ. ಕೇಸ್ ಕೂಡ ಖುಲಾಸೆ ಆಯಿತು. ಆಲ್ರೆಡಿ ಕ್ಯಾರೆಕ್ಟ್ರು ಅನ್ನೋ ಬಿಳಿ ಹಾಳೆ ಮೇಲೆ ಕಪ್ಪು ಮಾರ್ಕ್ ಬಿದ್ದಿದ್ದರಿಂದ ಎಲ್ಲೂ ಕೆಲಸನೂ ಗಿಟ್ಲಿಲ್ಲ ಮೇಡಮ್. ಆ ಮಹಾತಾಯಿ ಬಂದು ನನ್ನ ಲೈಫ್ಗೆ ಸರಿಯಾಗಿ ಆಪಿಟ್ಬಿಟ್ಟು ಹೋಗ್ಬಿಟ್ಲು ಮೇಡಮ್. ಹೆಂಗೋ ನಿಮ್ಮ ಅದಕ್ಕೆ ಕೇಕ್ ಸಿಕ್ತೆ ಮೇಡಮ್. ಮುಳುಗ್ತಿದ್ದೋನು ಬಂದು ದಡ ಸೇರಿದೆ. ಇದು ಮೇಡಮ್ ನನ್ನ ಲೈಫ್ನ ದೊಡ್ಡ ಸ್ಟೋರಿ. ಒಂದಂತೂ ನಿಜ ಮೇಡಮ್, ನನ್ನ ಲೈಫ್ಗೆ ಬತ್ತಿ ಇಟ್ಟೋದ್ಲಲ್ಲ, ಅವಳು ಯಾರು ಅಂತ ಗೊತ್ತಾದ್ರೆ ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಮೇಡಮ್. ಹೆಣ್ಣು ಕುಲಕ್ಕೆ ಅವಮಾನ ಮೇಡಮ್ ಅಂತವ್ರು. ಅವಳು ಏನಾದರೂ ಸಿಕ್ಕಿದ್ರೆ ಸಿಗ್ದಾಕ್ಬಿಡ್ತೀನಿ ಮೇಡಮ್. ಮೇಡಮ್ ಒಂದು ಕಾಲ್ ಬಂದೆ. ಹಲೋ. ಅಯ್ಯೋ ದೇವ್ರೆ, ಈಗೇನಪ್ಪ ಮಾಡೋದು? ಇವ್ರ ಕೆಲಸ ಹೋಗಿದ್ದು ನನ್ನಿಂದ ಅಂತ ಗೊತ್ತಾದ್ರೆ ನನಗೆ ಕಷ್ಟ ಆಗುತ್ತೆ. ಇಲ್ಲ, ಮೊದಲು ಇವ್ರನ್ನ ಇಲ್ಲಿಂದ ಕಳಿಸ್ಬೇಕು. ಯಾವುದೇ ಕಾರಣಕ್ಕೂ ಇವರಲ್ಲಿ ಇರ್ಕೂಡ್ದು. ಅಮ್ಮ, ಏನಾಯ್ತಮ್ಮ? ಏನಿಲ್ಲ ಲಚ್ಚಿ, ನೀನ್ ಬರೀ. ಸಿಸ್ಟರ್ ಬಾಗ್ಲ ಹತ್ರ ಬಂದು. ಸಿಸ್ಟರ್ ಬರ್ತಾ ಇದ್ದಾಳೆ, ನೀನು ರೆಡಿಯಾಗಿದೆ ತಾನೇ? ಅಯ್ಯದವ್ರೆ, ಸಿಸ್ಟರ್ ವಾಕಿಂಗ್ ಆ ಕಡೆ ಹೋಗ್ಬಿಟ್ಲಲ್ಲ ಅವಳು. ನೋಡೋಣ, ಇರೋಣ. ಸಿಸ್ಟರ್ ತನ್ನತ್ಲಿ ಈ ಕಡೆನೇ ಬರ್ತಿದ್ದಾಳೆ.
ಸಿಸ್ಟರ್ ಹತ್ರ ಹತ್ರ ಬಂದು ಗೆಟ್ ರೆಡಿ ಗೆಟ್ ರೆಡಿ. ಸಿಸ್ಟರ್ ಬಂದು ಅಣ್ಣ ಕರೆಕ್ಟ್ ಪೊಸಿಷನ್ ಬಂದಾಗಲೇ ಹೇಳು. ಹತ್ರ ಬಂದು 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 ಹಾಕು. ಏನಾಯ್ತಣ್ಣ? ಕ್ಲಾಪ್ ಸಿಸ್ಟರ್ ಕ್ಲಾಪ್. ಈ ಐಡಿಯಾನು ಕ್ಲಾಪ್ ಆಯ್ತು. ಯಾಕಣ್ಣ ಯಾಕೆ ಪಾಟ್ ಹಾಕ್ಬೇಡ ಅಂತ ಹೇಳಿದೆ? ಅಯ್ಯೋ ಸಿಸ್ಟರ್, ಕೊನೆಗಾಲದಲ್ಲಿ ಬಾಯಿಗೆ ಮಣ್ಣು ಹಾಕೊಳ್ಳೋ ಕೆಲಸ ಆಗೋಯ್ತು. ನಮ್ಮ ಪ್ಲಾನ್ ಕೊನೆಗೂ ಫ್ಲಾಪ್ ಆಗ್ಬಿಡ್ತು. ಅವಳು ಬಂದು ಕಾಪಾಡಿದ್ಲು ಅವಳನ್ನ. ಯಾರು? ಅದೇ ನಮ್ಮ ಪಾಲಿನ ದೌರ್ಭಾಗ್ಯ, ಅದೇ ಭಾಗ್ಯ. ಏನು ಭಾಗ್ಯನಾ? ಅವಳು ಹೇಗೆ ಕಾಪಾಡಕ್ಕೆ ಸಾಧ್ಯ? ಇದೆಲ್ಲ ಅವಳಿಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯನಾ? ಅಯ್ಯೋ ದೇವ್ರಿ, ಹೇಗಾದ್ರೂ ಗೊತ್ತಾಗ್ಲಿ, ಒಟ್ಟಿನಲ್ಲಿ ಅವಳು ಬಂದು ಕಾಪಾಡಿದ್ದಂತೂ ಸತ್ಯ. ನಾನು ನನ್ನ ಕಣ್ಣಾರೆ ಕಂಡಿದ್ದೀನಿ. ಸಿಸ್ಟರ್, ಅವಳು ನಿಧಾನಕ್ಕೆ ರಿಕವರಿ ಆಗ್ತಿದ್ದಾಳೆ. ಸಿಸ್ಟರ್, ಎಲ್ಲ ಅರ್ಥ ಆಗ್ತಿದೆ ಅನ್ಸುತ್ತೆ. ಎಲ್ಲೋ ಬಂದು ನಾವು ಮಾತಾಡಿದ್ದನ್ನು ಕೇಳಿಸ್ಕೊಂಡಿದ್ದಾಳೆ. ಇಲ್ಲ ಅಂದರೆ ನೀನು ಪಾಟ್ ತಳ್ಳೋ ಸಮಯಕ್ಕೆ ಕರೆಕ್ಟಾಗಿ ಬಂದು ಭೂಮಿಕನ ಕರ್ಕೊಂಡು ಹೋಗಕ್ಕೆ ಸಾಧ್ಯ.